ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ದಿವಂಗತ ಹೋರಾಟಗಾರರಿಗೆ ಶ್ರದ್ಧಾಂಜಲಿ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ದಿವಂಗತ ಅಜಿತ್ ನಾಯಕ್ ರವರ 8ನೇ ವರ್ಷದ ಸ್ಮರಣೆ ಹಾಗೂ ದಾಂಡೇಲಿ ತಾಲೂಕು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸತ್ಯಾಗ್ರಹ ನಡೆಸಿದ್ರು. ಈಗಾಗಲೇ ನಿಧನರಾದ ಹೋರಾಟಗಾರರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಸಮಿತಿಯ ಕಚೇರಿಯಲ್ಲಿ ಭಾವಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಅಶೋಕ ಆರ್ ಪಾಟೀಲ ಮಾತನಾಡಿ, ದಾಂಡೇಲಿ ತಾಲೂಕಿನ ಅಭಿವೃದ್ಧಿಗಾಗಿ ನಡೆದ ಐತಿಹಾಸಿಕ ಹೋರಾಟದಲ್ಲಿ ತಮ್ಮ ಅಮೂಲ್ಯ ಕೊಡುಗೆ ನೀಡಿದ ಹಿರಿಯ ಹೋರಾಟಗಾರರಾದ ಅಬ್ದುಲ್ ಬನ್ಸೂರಿ, ಬಾವಾಜಿ ಕೋನಾಪುರಿ, ಸತೀಶ್ ನಾಯಕ್, ಎಂಆರ್ ನಾಯಕ್, ಸೈಯದ್ ತಂಗಳ ಸೇರಿದಂತೆ ಅಗಲಿದ ಎಲ್ಲ ಹೋರಾಟಗಾರರ ಸೇವೆಯನ್ನು ಸ್ಮರಿಸಿದರು. ಅವರ ತ್ಯಾಗ, ಹೋರಾಟದ ಮನೋಭಾವ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ಸದಾ ಸ್ಫೂರ್ತಿಯಾಗಿರಲಿದೆ ಎಂದು ತಿಳಿಸಿದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲರಾದ ರಾಘವೇಂದ್ರ ಗಡ್ಡಪ್ಪನವರ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ಅವರು ಅತಿಥಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದನಾರ್ಪಣೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಮಿತಿಯ ಹಿರಿಯ ಸದಸ್ಯರಾದ ಬೊಮ್ಮನಹಳ್ಳಿ, ಶೇಹಜಾದಿ, ಕಳಸಾಪುರ, ಕಲ್ಗುಟ್ಕರ್ ಸೇರಿದಂತೆ ಅನೇಕ ಹೋರಾಟಗಾರರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ದಿವಂಗತ ಹೋರಾಟಗಾರರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ನಮನ ಅರ್ಪಿಸಿದರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಊರಿನ ಹಿತಾಸಕ್ತಿಗೋಸ್ಕರ ಬಹಳಷ್ಟು ಹೋರಾಟವನ್ನು ಮಾಡಿರ್ತಕ್ಕಂಥ ಅಜಿತ್ ನಾಯ್ಕರು ಹಾಗೂ ಅದೇ ರೀತಿಯಾಗಿ ಸಾಕಷ್ಟು ದಾಂಡೇಲಿ ಹೋರಾಟ. ಅಜಿತ್ ನಾಯ್ಕರು ಇವತ್ತಿಗೆ ತೀರಿ ಹೋಗಿ ಸುಮಾರು 8 ವರ್ಷ ಮುಗಿದಿದೆ. ಅನೇಕ ನಮ್ಮ ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತು ಎಲ್ಲ ರೀತಿಯ ಒಂದು ಕಾರ್ಯಚಟುವಟಿಕೆಯಲ್ಲಿ ಸತತವಾಗಿ ನಾವೆಲ್ಲ ಸೇರಿ ತೊಡಗಿಸಿ ಹೋರಾಟ ಮಾಡ್ತಾಯಿದ್ದೀವಿ. ಅದು ಇವತ್ತು ನಮಗೆ ಒಂದು ನೆನಪಿದೆ. ನಾವು ಪ್ರತಿ ವರ್ಷ ಆದಷ್ಟು ನಮ್ಮಿಂದ ಸಾಧ್ಯತೆಗೆ ಆ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ನಮ್ಮ ಹೋರಾಟಗಾರ ಅನೇಕರನ್ನು ನಾವು ಕರ್ಕೊಂಡಿದ್ದೇವೆ. ವಿ.ಎ. ಕೋನಾಪುರಿ, ಹಿರಿಯ ನಾಗರಿಕ ಸಮಿತಿ ಅಧ್ಯಕ್ಷರು, ಅಬ್ದುಲ್ ಬನ್ಸೂರಿ, ಅನೂಪ್ ಸಿಂಗ್, ಭಾಳಷ್ಟು ನಾವು ಮುಖಂಡರನ್ನು ಈ ಒಂದು ಸಂದರ್ಭದಲ್ಲಿ ಕರ್ಕೊಂಡು, ಬಾವಾಜಿಯವರು, ಆಮೇಲೆ ಹರೀಶ್ ನಾಯ್ಕ್, ಟಿ.ಎಸ್. ನಾಯ್ಕ್, ಹಳೆ ದಾಂಡೇಲಿಯ ಒಬ್ಬ ಹಿರಿಯ ಎಂಆರ್ ನಾಯ್ಕ್, ಇವರೆಲ್ಲರೂ ನಮ್ಮ ಜೊತೆ ಒಂದು ಅನೇಕ ರೀತಿಯ ಹೋರಾಟದಲ್ಲಿ ಮುಂಚೂಣಿಯಾಗಿ ಬರ್ತಿದ್ದರು. ಅವರೆಲ್ಲ ಕರ್ಕೊಂಡಿದ್ದೇವೆ. ಆದರೂ ಸಹ ನಮ್ಮ ಎಲ್ಲ ಸಮಿತಿಯ ಒಂದು ಸಹಕಾರದಿಂದ ಇವತ್ತು ಸಹ ಅನೇಕ ಅಡೆತಡೆ ಇದ್ದರೂ ಸಹ ಸತತವಾಗಿ ಒಂದು ಹೋರಾಟ ಮಾಡಿ ದಾಂಡೇಲಿ ಅಭಿವೃದ್ಧಿ, ದಾಂಡೇಲಿಗೆ ಆಗಬೇಕಾದ ವಿಷಯಗಳ ಬಗ್ಗೆ ನಮಗೆ ಅನೇಕರು ನಮ್ಮ ಹೋರಾಟ ಸಮಿತಿಯ ಸದಸ್ಯರು, ಬೇರೆ ಬೇರೆ ಸಂಘಟನೆ ಸದಸ್ಯರು ಸತತವಾಗಿ ಧನದಿಂದ ಸಾಹಸ ಮಾಡಿ ಹೋರಾಟ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದೇ ರೀತಿ ಮುಂದುವರಿಸಲಿ ಅಂತೇಳಿ ನಾನು ಹೇಳಿ, ಇವರ ಅಜಿತ್ ನಾಯ್ಕ ಆತ್ಮಕ್ಕೆ ಶಾಂತಿ ಸಿಗಲಿ. ಅದೇ ರೀತಿ ಅವರ ಜೊತೆ ನಾವು ಎಲ್ಲರಿಗೂ ನೆನಪಿಸಿ ಎಲ್ಲರಿಗೂ ಒಂದು ಅವರ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೆ ಸಿಕ್ಕಂಥ ಒಂದು ಹೋರಾಟದಲ್ಲಿ ಅವರ ಮಾರ್ಗದರ್ಶನ ಮುಂದಿನ ದಿನದಲ್ಲಿ ನಾವು ಅದನ್ನು ಕೊಂಡೊಯ್ತೇವೆ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಿರಿಯರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಅಕ್ರಮ್ ಖಾನ್ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸಿ, ಎಲ್ಲರೂ ಅಜಿತ್ ನಾಯ್ಕ್ ಸರ ಫೋಟೋಗೆ ಹೂವನ್ನು ಹಾಕುವ ಮುಖಾಂತರ ಒಂದು ಸ್ಮರಣೆಯನ್ನು ಮಾಡ್ಕೋಬೇಕಂತ ವಿನಂತಿ. ಶ್ರೀ ಅಜಿತ್ ನಾಯ್ಕ್ ರವರ 8ನೇ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಇವತ್ತಿನ ದಿವಸ ಅವರ ಬಗ್ಗೆ ನಾವು ಎಷ್ಟೇ ವರ್ಣನೆ ಮಾಡಿದರೂ ಬಹಳ ಅತ್ಯಲ್ಪವಾಗ್ತಿದೆ. ಯಾಕಂದರೆ ಅವರು ಒಬ್ಬ ಒಳ್ಳೆ ಹೋರಾಟಗಾರ ಮತ್ತು ಅವರು ಮನೆತನ ಸ್ವಾತಂತ್ರ್ಯ ಹೋರಾಟಗಾರ ಮನೆತನದಿಂದ ಬಂದಂಥ ವ್ಯಕ್ತಿ. ಆದರೆ ಯಾವುದೇ ಹೋರಾಟ ಮಾಡಬೇಕಾದ್ರೆ ಹಿಂಜರಿದೆ ಮುದುಗಿ ಒಂದು ಹೋರಾಟ ಮಾಡುವಂಥ ಸ್ವಭಾವ ಅವರಲ್ಲಿತ್ತು. ಆದರೆ ಮುಂದೆ ವಿಧಿ ಆಟ ಬೇರೆ ಆಗಿ ಅವರಿಗೆ 27ನೇ ತಾರೀಕಿಗೆ ಸಂಜೆ ಅವರು ಅಕಾಲಿಕವಾಗಿ ದುಷ್ಟರ ಕೈಯಲ್ಲಿ ಅವ್ರದ್ದು ಒಂದು ಅಂತಾಯಿತು.
ಅದನ್ನು ಕೇಳಿದೊಡನೆ ನಮಗೆಲ್ಲ ಶಾಕ್ ಆಗಿ ಇವತ್ತು ಅವತ್ತಿನ ದಿನ ಬಹಳ ದುಃಖ ತಪ್ತರಾದೆವೆಲ್ಲರೂ. ಇಂಥ ಮನುಷ್ಯನನ್ನು ನಾವು ಇವತ್ತು ಕಳ್ಕೊಂಡಿವಲ್ಲಪ್ಪ ಅಂಥೇಳಿ ಒಬ್ಬ ದಾಂಡೇಲಿ ನಗರಕ್ಕೆ ಏನಾಗಬೇಕು ಅನ್ನುವಂಥ ವಿಚಾರ ಮೇಲೆ ಒಂದು ಒಳ್ಳೆ ಹೋರಾಟಗಾರ ಆಗಿದ್ದರು. ಅವರು ಎಲ್ಲೇ ಹೋಗ್ಬೇಕಾದ್ರೂ ನಮ್ಮನ್ನು ಬಿಟ್ಟು ಹೋಗ್ತಿದ್ದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಸಂಗಡ ಕರ್ಕೊಂಡೇ ಹೋಗ್ತಿದ್ರು ಅವರು. ಅಂಥ ಮನುಷ್ಯನನ್ನು ನಾವು ಕಳ್ಕೊಂಡೀವಿ. ಈಗ ಅವ್ರು ಹೋದ ಬಳಿಕ ನಾವು ಈಗ ಈ ರಾಜಕೀಯನೇ ಬೇಡಪ್ಪ ಅಂತೇಳಿ ನಾವು ಸ್ವಲ್ಪ ದೂರ ಆಗಿಬಿಟ್ಟೇವೆ ಈಗ. ಅದಕ್ಕೆ ಈಗ ಆ ವಿಷಯವಾಗಿ ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೂ ದೇವರ ತಡ್ಕೊಳ್ಳುವಂಥ ಶಕ್ತಿ ದಯಪಾಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬ್ರಹ್ಮನಾಡಿ ಸರ್ಗೆ ಬ್ರಹ್ಮನಾಡಿ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಕಲಗುಟ್ಗಿ ಸರ್ 2 ಮಾತನಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದ.